ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೇಡಮ್, ಕಾಕತಾಳೀಯ ಅನ್ನೋ ಹಾಗೆ ಇದು ಅರಸುವರ ಜನ್ಮ ಶತಮಾನೋತ್ಸವ ವರ್ಷ. ನೀವು ಹೇಳಿ, ನಿಮ್ಮ ತಂದೆಯವರನ್ನ ನೆನಪು ಬಂದಾಗ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೋದೇನು? ಅರಸರು ಅಂದರೆ ಹಿಂಗಪ್ಪ ಅಂತ ನಿಮಗನ್ಸುತ್ತೆ? ಅವ್ರ ಮಗಳಾಗಿ ಅವರನ್ನು ಯಾವಾಗಲೂ ಒಂದು ದೊಡ್ಡ ಸಾಗರಕ್ಕೆ ಅವ್ರನ್ನ ಹೋಲಿಸ್ತೀನಿ. ಯಾಕೆಂದರೆ ಸಾಗರದಲ್ಲಿ ಎಲ್ಲ ಅಡುಗಿರುತ್ತೆ. ನೀವು ಏನೇನು ಕೇಳಿ ಯಾವುದು ಇರೋಲ್ಲ ಅದರಲ್ಲಿ, ಎಲ್ಲ ಅಡುಗಿರುತ್ತೆ. ಆದರೂ ಅದು ಗಂಭೀರವಾಗಿ ತೇಲ್ಕೊಂಡು ಹೋಗುತ್ತೆ. ಅವರಿಗೆ ಅವ್ರ ಇಡೀ ಜೀವನನೇ ಜನಸಾಮಾನ್ಯರು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಜನದ ಮಧ್ಯದಲ್ಲೇ ಇರ್ತಿದ್ರು ಅವರು. ಅವ್ರ ಇಡೀ ಜೀವನನೇ ಮುಡುಪಾಗಿ ಇಟ್ಕೊಂಡ್ಬಿಟ್ಟಿದ್ರು ಪಬ್ಲಿಕ್ ಜೀವನಕ್ಕೆ. ಆ್ಯಂಡ್ ನಮ್ಮ ಮನೆ ವಾತಾವರಣ ಹೇಗಿತ್ತು ಅಂದರೆ, ವಿ ಡಿಂಟ್ ನೋ ವಾಟ್ ಈಸ್ ಪವರ್. ಪವರಿಂದ ಹಣ ಮಾಡ್ಬೋದು, ಪವರ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೋ ಮೆನಿ ವೇಸ್ ಅನ್ನೋದು ನಮಗೆ ಅಪ್ರಾಣೆ ನಮ್ಗೆ ಅರಿವಿರಲಿಲ್ಲ. ಆ್ಯಂಡ್ ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಮ್ಮ ತಂದೆಗೆ ದೆರ್ ವಾಸ್ ನೋ ಬೈ ಬರ್ತ್, ಬೈ ಜೆನೆಟಿಕಲಿ ಎಡ್ ನೋ ಫೇಕ್ನೆಸ್. ಆದರೆ ಅವರು ತುಂಬ ಮಾನವೀಯತೆ ಇದ್ದಂಥ ವ್ಯಕ್ತಿ. ಬಹುಶಃ ಎಲ್ಲೋ ಅವ್ರದ್ದು ವಿಪರೀತವಾದ ಮಾನವೀಯತೆಯೇ ಅವರಿಗೆ ಪೆಟ್ಟು ಕೊಡ್ತು ಜೀವನದಲ್ಲಿ. ಮೇಡಮ್, ಅವರ ಕೊನೆಯ ದಿನಗಳು ಅತ್ಯಂತ ಯಾತನಮಯವಾಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ. ತಾವು ಅದನ್ನು ನೆನಪಿಸ್ಕೋಬೋದಾ ಈಗ? ಹೌದು, ಭಾಳನೇ ಅವ್ರಿಗೆ ದುಃಖ ಜೀವನ ಕೊಡ್ತು. ಬಟ್ ಆದರೂ ಅವ್ರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಬಹಳ ದಿಟ್ಟ ಮನಸ್ಸಿರೋರು. ಬಟ್ ಅವರು ಇವತ್ತಿಂದ ಏನಿದೆ ಅನ್ನೋದು ಅನುಭವಿಸ್ಕೊಂಡೇ ಮುಂದಿನ ಆಲೋಚನೆ ಇಟ್ಕೊಂಡಿದ್ರು ಅವರು. ಬಹುಶಃ ಆ ಸಂದರ್ಭದಲ್ಲಿ, ಅವ್ರ ಕಾಲವಾದ ಸಂದರ್ಭದಲ್ಲಿ ಅವರನ್ನಾಗಲೇ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಅಂತ ಓಪನ್ನಾಗಿ ಡಿಕ್ಲೇರ್ ಆಗೋಗಿತ್ತು. ಈಗ ಇಂಗ್ಲೀಷ್ನಲ್ಲಿ ಹೇಳ್ತಿರಲ್ಲ, ಇಟ್ ಈಸ್ ರಿಟನ್ ಆನ್ ದಿ ವಾಲ್ ಅಂತ. ಆ ಥರ ದೇಶದಲ್ಲಿ ಅದು ತೀರ್ಮಾನ ಆಗೋಗಿತ್ತು, ಇವರೇ ಮುಂದಿನ ಪ್ರಧಾನಮಂತ್ರಿಗಳು ಅಂತ. ಸೊ ಆ ಹುದ್ದೆ ಇನ್ನೇನು ಅವರು ಅಲಂಕರಿಸಬೇಕಾಗಿತ್ತು, ಆ ಸಮಯದಲ್ಲಿ ಅವರು ದೇವರವರಿಗೆ ಸಾವು ಕೊಟ್ಟ. ಅದು ನಮಗೆ ಇವತ್ತಿಗೂ ನಾವು ಆ ದುಃಖನ, ಅವರಿಂದ ಲಾಭ ಪಡೆದ ಅನೇಕರು ಆ ಸಂದರ್ಭದಲ್ಲಿ ತಿರುಗಿ ನೋಡಲಿಲ್ಲ ಅಂತ. ಹೌದು. ಆದರೆ ಅವರು ಅದ್ರ ಬಗ್ಗೆ ಏನು ಚಿಂತನೆ ಮಾಡಲಿಲ್ಲ. ಇವತ್ತು 200 ಜನನ ನಾನು ರಾಜಕಾರಣ ಕಾರ್ಖಾನೆಯಲ್ಲಿ ತಯಾರು ಮಾಡಿದ್ದೀನಿ. ಇನ್ನೊಂದು ನೆಕ್ಸ್ಟ್ 200 ಜನನಾಗಲೇ ತಯಾರು ಮಾಡಿದರು ಅವರು. ಅದೇ 200 ಜನನೇ ಅವರ ಕಾಲವಾದ ನಂತರ ಕ್ರಾಂತಿರಂಗ ಅಂತ ಪಾರ್ಟಿ ಕಟ್ಟಿದ್ರಲ್ಲಿ ಗೆದ್ದು ಬಂದವರು. ಅವರೇನು ಅದಕ್ಕೇನು ಇದು ಯಾಕೆಂದರೆ ಅವರಿಗೆ ಎಂಥ ನಂಬಿಕೆ ಇತ್ತು ಜನತೆ ಮೇಲೆ ಅಂದರೆ, ಲೀಡ್ರ್ಗಳಿಲ್ದಿದ್ರೇನು ಜನ ನನ್ನ ಪರ ಇದ್ದಾರೆ, ಆ ಒಂದು ಮನೋಸ್ಥೈರ್ಯ ಇತ್ತು. ಯಾಕೆಂದರೆ ನಾನು ಜನಪರ ಕೆಲಸ ಮಾಡಿದ್ದೀನಿ, ಜನತೆ ಯಾವತ್ತೂ ನನ್ನ ಬಿಟ್ಕೊಡಲ್ಲ ಅಂತ. ಎಂಥದ್ದೇ ಸಣ್ಣ ಒಬ್ಬ ರಾಜಕಾರಣಿ ಶಾಸಕ ಮಟ್ಟದಲ್ಲಿರ್ಬೋದು, ಆಗಲೇ ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ರಾಜಕಾರಣದಲ್ಲಿ ಪರಿಚಯಿಸಿ ಅವ್ರನ್ನೆಲ್ಲ ಅಚ್ಚುಕಟ್ಟಾಗಿ ಪ್ರಮೋಟ್ ಮಾಡಿ ಆಮೇಲೆ ಅವ್ರು ವಿ ಆರ್ ಎಸ್ ತಗೊಳ್ಳೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ಅದಾಗಲಿಲ್ಲ. ನೀವು ಮಕ್ಕಳು ಆ ವಿಚಾರದಲ್ಲಿ ಎಚ್ಚರ ವಹಿಸಲಿಲ್ಲ, ಅಥವಾ ತಂದೆಯವರು ಆ ಬಗ್ಗೆ ಗಮನ ಕೊಡಲಿಲ್ವಾ? ಯಾಕೆ ನಿಮ್ಮ ರಾಜಕೀಯ ಲೆಕ್ಕಾಚಾರ ಯಾಕೆ ಹಿಂದೆ ಮುಂದೆ ಆಯಿತು? ಇವಾಗಿನ ರಾಜಕಾರಣದಲ್ಲಿ ನಿಮಗೆ ಜಾತಿ ಬಲ ಇರಬೇಕು, ಜೊತೆಗೆ ಹಣದ ಬಲ ಇರಬೇಕು. ಇವೆರಡೂ ಇಲ್ಲ. ನಾವು ಮೈಕ್ರೋಸ್ಕೋಪಿಕ್ ಮೈನಾರಿಟಿಯವರು. ನಾವು ಎಷ್ಟು ಜನ ಇದ್ದೀವಿ? ಒಂದು ಹಬ್ಬ ಅಂದ್ರೆ ಒಂದು 20,000 ಜನ ಇಡೀ ಪ್ರಪಂಚದಲ್ಲಿ ನಾವು ಅರಸು ಜನಾಂಗ ಇರೋದು. ಅದು ಬಿಡಿ, ಅದು ಹೇಗೋ ನಮಗೆ ಎಲ್ಲರ ಬಗ್ಗೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಆದರೆ ಹಣ ಇಲ್ವಲ್ಲ. ಇವತ್ತಿನ ದಿವಸ ನೀವು ಮತದಾರರ ಹತ್ರ ಹೋದರೆ, ನೀವು ಯಾರದೇ ಮಕ್ಕಳಾಗಲಿ, ಯಾರದೇ ಎಂಥ ಲೀಡ್ರ್ ಇವರೇ ಆಗಿರಲಿ, ಹಣ ಕೊಡಿ ಅಂತಾರೆ. ನಮ್ಮಂಥವ್ರು ಹಣ ಎಲ್ಲಿಂದ ತರೋಣ? ಇಲ್ಲ ಯಾರ ಹತ್ರ ಸಾಲ ಮಾಡಬೇಕು, ಇಲ್ಲ ಎಲ್ಲಿಂದಾದರೂ ದುಡ್ಡು ಹೊಡ್ಕೊಂಬಂದು ಕೊಡಬೇಕು. ನಮಗೆ ಸಾಲ ಕೊಡೋರು ಯಾರು? ಮೇಡಮ್, ಈಗ ತಾವು ಮುಂದೆ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ? ನಮ್ಮ ಊರಿನ ಜನ, ನಮ್ಮ ರೈತರು, ನಮ್ಮ ಬಂಧುಗಳು, ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರದ್ದು ಒತ್ತಾಯ ಇದೆ. ಆದರೆ ನಾನು ಏನು ಇನ್ನೂ ಸದ್ಯಕ್ಕೆ ತೀರ್ಮಾನ ಮಾಡಿಲ್ಲ. ಮಾಡಿ ಅಂತ ಭಾಳ ಒತ್ತಾಯಗಳಿದೆ. ಇವಾಗಲೂ ಅಷ್ಟೇ, ನಾನು ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ. ಆದರೆ ಇನ್ನು ಮುಂದೆ ಅದೇ ಭಾಳ ಒತ್ತಾಯಗಳಿದೆ. ಅದು ಯಾವ ದಿಕ್ಕಿಗೆ ಹೋಗುತ್ತೋ ನನ್ನ ಜೀವನ ನನಗೆ ಗೊತ್ತಿಲ್ಲ. ಇನ್ನೂ ನಾನೇನು ತೀರ್ಮಾನ ತಗೊಂಡಿಲ್ಲ. ಅರಸು ಅವರ ಜನ್ಮ ಶತಮಾನೋತ್ಸವ ಆಚರಣೆ ಮಾಡ್ತಾಯಿದೆ. ನಿಮ್ಗೆ ಈ ಥರ ಆಚರಣೆ ಮಾಡ್ತಾ ಇರೋದ್ರ ಬಗ್ಗೆ ಸಮಾಧಾನ ಇದೆಯಾ, ಅಥವಾ ಏನು ಸಲಹೆ ಕೊಡೋಕ್ಕೆ ಬಯಸ್ತೀರಿ ತಾವು ಸರ್ಕಾರಕ್ಕೆ? ನಾನು ಸುಮಾರು ಸಲಹೆಗಳು ಕೊಟ್ಟಿದ್ದೀನಿ. ನಾನೇನು ಹೇಳಿದೆ ಅಂದರೆ, ಅವರ
ಚಿಂತನೆ ಏನಿದೆ ಅದರ ಪ್ರಕಾರ ಈಗ ನಾನು ಅವ್ರಿಗೊಂದು ಹೇಳಿದೆ, ನನ್ನನ್ನು ಹೈಪವರ್ ಕಮಿಟಿ ಮೆಂಬರ್ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೇನು ಹೇಳಿದೆ ಅಂದರೆ, ನಮ್ಮ ತಂದೆಯವರು ಅವ್ರು 10 ವರ್ಷ ಅಧಿಕಾರದಲ್ಲಿದ್ದರು ಮುಖ್ಯಮಂತ್ರಿಯಾಗಿ. ಅವ್ರ ಊರಿಗೆ ಪಾಪ ಅವ್ರು ಏನೂ ಮಾಡಲಿಲ್ಲ, ಕಲ್ಲಳ್ಳಿಗೆ. ಯಾಕೆಂದರೆ ಮುಖ್ಯಮಂತ್ರಿಯು ತನ್ನ ಊರಿಗೆ ತಾನು ಮಾಡ್ಕೊಂಬಿಟ್ಟ ಅಂತ ಒಂದು ಕೆಟ್ಟ ಭಾವನೆ ಬರುತ್ತೆ ಅಂತೇಳಿ ಅವ್ರ ಪಾಪ ಯಾವತ್ತೂ ಆ ಥರ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಅದನ್ನು ದತ್ತು ತಗೊಳ್ಳಿ, ಸ್ವೀಕಾರ ಮಾಡಿ ನಮ್ಮ ಸರ್ಕಾರದಿಂದ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕಾಯಕಲ್ಪ ಮಾಡಿ, ಇಟ್ ನೀಡ್ಸ್ ಆ್ಯಂಡ್ ಇಟ್ ಡಿಸರ್ವ್ಸ್. ಬಿಕಾಸ್ ಅಲ್ಲಿ ರೈತರ ಸಹಕಾರ, ಅವರ ಒಂದು ಬಾಂಧವ್ಯ ಇಲ್ಲದೇನೆ ನಮ್ಮ ತಂದೆ ಅಷ್ಟು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೆ ಎಲ್ಲ ಕಾಲದಲ್ಲೂ ಅವರ ರೈತರೇ ಯಾವಾಗಲೂ ಕೈ ಹಿಡಿದಿದ್ದು ಅಂತ ಹೇಳಿದೆ. ಅದನ್ನು ಮಾಡಿದ್ದಾರೆ ಇವಾಗ ಸರ್ಕಾರದಿಂದ. ಮತ್ತು ಅವ್ರ ಹೆಸರಿನಲ್ಲಿ ಬಡವರ ಪರವಾಗಿ ಅಥವಾ ಜನಪರವಾಗಿ, ಸಾಮಾನ್ಯ ಜನಪರವಾಗಿ 2 ಕಾರ್ಯಕ್ರಮಗಳನ್ನ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ, ಮುಖ್ಯಮಂತ್ರಿಗಳನ್ನ ಮತ್ತು ಇತರೆ ಮೆಂಬರ್ಗಳನ್ನ. ಅದರಲ್ಲಿ ಮೊದಲನೇ ಮುಖ್ಯವಾದ ಕಾರ್ಯಕ್ರಮ ಏನಂದರೆ, ಅವರು ನಮ್ಮ ತಂದೆಯವ್ರಿಗೆ ಜೀವನದಲ್ಲಿ ಒಂದು ಅಗ್ರಿಕಲ್ಚರು, ಇನ್ನೊಂದು ಅವ್ರು ಭಾಳ ಮುಖ್ಯವಾದ್ದು ಆದ್ಯತೆ ಕೊಡ್ತಿದ್ದು ಅಂದರೆ ಹೈನುಗಾರಿಕೆ. ಸೊ ಬಡವರಿಗೆ ಫ್ರೀಯಾಗಿ ಅದು ಇದು ಕೊಡೋ ಬದಲು ಬಿಲೋ ಪಾವರ್ಟಿ ಲೈನ್ BPL ಅವರಿಗೆ ಕುಟುಂಬಗಳಿಗೆ ಒಂದೊಂದು ಹಸು ಕೊಡಿ. ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ ನಾನು ಈ ಪ್ರೋಗ್ರಾಮ್ ಮೂಲಕ ಕೇಳ್ಕೊಳ್ತೀನಿ. ಪಾರ್ಥಿ ಅರಸು ಅವರೇ, ನಮ್ಮ ಚಾನಲಿಗೆ ಬಂದು ನಿಮ್ಮ ನೆನಪುಗಳನ್ನು, ನಿಮ್ಮ ತಂದೆಯವ್ರ ಜೊತೆಗಿನ ಒಡನಾಟವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನನಗೂ ಅಷ್ಟೇ, ನೀವು ಈ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ವಂದನೆಗಳು. ನಾನು ನನ್ನ ಕುಟುಂಬ ವರ್ಗದವ್ರು ಎಲ್ಲರೂ ನಿಮಗೆ ಚಿರಋಣಿಯಾಗಿರ್ತೀವಿ. ಹಾಗೂ ನಮ್ಮ ಇಡೀ ಸಮಸ್ತ ಕನ್ನಡ, ನಮ್ಮ ಕರ್ನಾಟಕ ಜನತೆಗೂ ಸಹ ನಾನು ನಮನ ಹೇಳಿ ನಮ್ಮ ಕುಟುಂಬ ವರ್ಗದವರಿಂದ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.